ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಕಣ್ಣಿದ್ದು ಕಣ್ಣಿಲ್ಲದವರಿಗೆ ಮೋಸ ಮಾಡಿರುವ ಮಹಿಳೆ. ತುಮಕೂರಿನಲ್ಲಿ ನಡೆದಿರುವ ಘಟನೆ. ದಂಪತಿಗಳಿಬ್ಬರು ಕುರುಡರು. ದಿನಾಂಕ 25/9/2024 ತುಮಕೂರು ಪಟ್ಟಣದ ಗಾಂಧಿನಗರ ನಿವಾಸಿ ಅಪ್ಪಣ್ಣರವರು ರಜನಿರಾಜ್ ರವರ ಕಚೇರಿಗೆ ಆಗಮಿಸಿ, ನಾವು ದಂಪತಿಗಳಿಬ್ಬರು ಕಣ್ಣಿಲ್ಲದವರು, ಅಂಧತ್ವ ಕಳೆದುಕೊಂಡಿರುವವರು, ತುಮಕೂರು ನಗರದಲ್ಲಿ ವಾಸವಿದ್ದು 13 ಲಕ್ಷ ಹಣವನ್ನು ಕಳೆದುಕೊಂಡಿದ್ದೇವೆ, ನಮಗೆ ನ್ಯಾಯವನ್ನು ಕೊಡಿಸಿ ಎಂದು ಕೇಳಿಕೊಂಡರು. 60,000 ಇಂಟ್ರೆಸ್ಟ್ಗೆ 25,000 ಹೋಗುತ್ತೆ. ಇಂಟ್ರೆಸ್ಟ್ಗೆ 25,000 ಹೋಗುತ್ತೆ ಮೇಡಮ್. ಬಟ್ ಏನಂದರೆ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇಲ್ಲ, ನ್ಯೂ ಪೆನ್ಷನ್ ಸ್ಕೀಮ್ ಅದರಲ್ಲೇ ಕಟ್ ಮಾಡ್ತಾರೆ. ನಾವು ಅದನ್ನೇ ಬ್ಯಾಂಕಿಂದ ಲೋನ್ ತೆಗೆದು ಹೊರಗಡೆ ಬಡ್ಡಿ ಕೊಟ್ಟಿದ್ದೀವಿ. ಆಯಿತು, ಖಂಡಿತ ನಿಮಗೆ ನ್ಯಾಯ ಕೊಡಿಸ್ತೀವಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅಲ್ಲಿಂದ ಬಂದಿದ್ದೀವಿ, ಎಲ್ಲ ಸಹಕಾರ ಮಾಡಿ ಕಣ್ಣಿಲ್ಲದವ್ರಿಗೆ ನ್ಯಾಯ ಕೊಡಿಸ್ಬಿಡಿ. ಖಂಡಿತ ಆಯಿತು. ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಖಂಡಿತ ಇದೆ ಮೇಡಮ್. ನನಗೆ ನಿಮ್ಮ ಎಲ್ಲ ಮೀಡಿಯಾದವರು ಯಾರು ಜನಗಳು ಯಾರು ನೋಡಿರ್ತಾರೆ ಅವರೆಲ್ಲರೂ ನಮಗೆ ಸಹಾಯವಾಗಲಿ. ನಾವು ಇಬ್ಬರು ಅಂಧ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಸಹಕಾರವನ್ನು ನಾವು ಕೊಡ್ತೀವಿ. ಓಕೆ ನೋಡಿ ಸ್ನೇಹಿತರೆ, ನನ್ನ ಕಚೇರಿಗೆ ಈ ದಿನ ಅಣ್ಣಪ್ಪ ಅನ್ನ ಇವರು ಬಂದಿದ್ದಾರೆ, ನಮ್ಮ ಬ್ರದರ್ ಸಮಾನವಾಗಿದ್ದಾರೆ. ಇವರು ಅಂಗವಿಕಲರು, ದಂಪತಿಗಳಿಬ್ಬರು ಕಣ್ ಕಾಣಲ್ಲ, ಅಂಧರು, ಕರುಳು ಹಿಂಡುವಂಥ ವಿಚಾರ. ಇದು ಎಲ್ಲರಿಗೂ ನೋವು ಬರೆಸುವಂಥ ವಿಚಾರ. ಆ ತುಮಕೂರಿಂದ ನನಗೆ ಒಂದು ವಾರದಿಂದ ಕರೆ ಮಾಡ್ತಿರ್ತಾರೆ, ಮೇಡಮ್ ನನಗೆ ಕಣ್ ಕಾಣೋದಿಲ್ಲ, ನನ್ನ ಅಣ್ಣಪ್ಪ ಅಂತ, ಕಣ್ ಕಾಣೋದಿಲ್ಲ ಅಣ್ಣಪ್ಪ ಅಂತ ನನಗೆ ಫೋನ್ ಮಾಡಿ ಮಾಡಿ ಹೇಳ್ತಿರ್ತಾರೆ. ನನಗೆ ಅದು ಬೇಜಾರಾಗ್ತಿತ್ತು. ಕಣ್ಣು ಅವರಿಗೆಲ್ಲ ಕಾಣೋದು, ನಮಗೆ ಕಾಣೋದಿಲ್ಲ. ಅಂಧರು ಅವರಲ್ಲ, ನಾವು ಅಂಧರು, ನಮಗೆ ಕಣ್ ಕಾಣೋದಿಲ್ಲ, ಅವರಲ್ಲ. ಅವರು ವೃತ್ತಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರ ಧರ್ಮಪತ್ನಿನೂ ಕೂಡ ಒಂದು ಕೆಲಸದಲ್ಲಿದ್ದಾರೆ. ಇದು ದುಃಖದ ಸಂಗತಿ ಏನಂತಂದರೆ, ಈ ಅಂಧರಿಗೆ, ಈ ದಂಪತಿ ಏನಿದೆ, ಈ ದೃಷ್ಟಿ ಇಲ್ಲದವರಿಗೆ ತುಮಕೂರಿನಲ್ಲಿ ಪಟ್ಟಣದಲ್ಲಿ ವಾಸ ಇರ್ತಾರೆ. ಈ ಅಂಧತ್ವವನ್ನು ಕಳ್ಕೊಂಡಿರೋರಿಗೆ ಒಬ್ಬ ಹೆಣ್ಮಗಳು ಮೋಸ ಮಾಡಿದ್ದಾಳೆ 13 ಲಕ್ಷ ಹಣವನ್ನು ತಗೊಂಡು. ಕಾರಣ ಏನಂದರೆ, ಇವರು ತುಮಕೂರು ಕ್ಯಾತ್ಸಂದ್ರ ಅನ್ನೋ ಬಡಾವಣೆಯಲ್ಲಿ ಮನೆ ಪರ್ಚೇಸ್ಗೆ 2 ವರ್ಷದಿಂದ ಹೋಗ್ತಾರೆ. ದಂಪತಿಗಳಿಬ್ಬರು ಏನೋ ಅಲ್ಪ ಸ್ವಲ್ಪ ಕೂಡಿಟ್ಟು ಮನೆಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವರಿಗೆ ಇಬ್ಬರು ಮಕ್ಕಳು, ಮುದ್ದಾದ 2 ಗಂಡು ಮಕ್ಕಳು ಇರ್ತಾರೆ. ಮನೆ ಪರ್ಚೇಸ್ ಮಾಡಲಿಕ್ಕೆ ಹೋಗಿರೋ ಸಂದರ್ಭದಲ್ಲಿ ಆ ಮನೆಯ ಮಾಲೀಕಳು ತುಮಕೂರು ಕ್ಯಾತ್ಸಂದ್ರ ಬಡಾವಣೆ 70 ಲಕ್ಷಕ್ಕೆ ಮನೆ ಖರೀದಿಗೆ ಹೇಳ್ತಾಳೆ. ಇವರಿಗೆ ಮಾತುಕತೆ ನಡೆಯುವಾಗ ಇವರು ಹೇಳ್ತಾರೆ, ಅಣ್ಣಪ್ಪನವರು 60 ಲಕ್ಷ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ 60 ಲಕ್ಷಕ್ಕೆ ಸಮ್ಮತಿ ಕೊಡ್ತಾರೆ. ಆಕೆಗೆ ಗಂಡ ಇರುವುದಿಲ್ಲ, ಆತ ಕೋವಿಡಲ್ಲಿ ಮರಣ ಹೊಂದಿರ್ತಾನೆ. ಆಕೆಗೆ ಕೂಡ 2 ಮಕ್ಕಳು ಇರ್ತಾರೆ. ಆಕೆ ಏನು ಹೇಳ್ತಾಳೆ, ಆಯಿತು ಅಗ್ರಿಮೆಂಟ್ಗೆ ಮಾಡಿಕೊಡ್ತೀನಿ, ನಾಳೆ ಬನ್ನಿ ಅಂತ ಹೇಳಿ ಬಾಂಡ್ ಪೇಪರ್ನ ತರಿಸಿ 2 ಚೆಕ್ಕನ್ನು ಕೊಡ್ತಾಳೆ. ಜೊತೆಗೆ 13 ಲಕ್ಷ ಹಣವನ್ನು ಏನು ತಗೊಳ್ತಾಳೆ. 13 ಲಕ್ಷ ಹಣದಲ್ಲಿ 10 ಲಕ್ಷ ಹಣವನ್ನು ಇವರು ಕೈಯಲ್ಲಿ, 3 ಲಕ್ಷ ಹಣವನ್ನು ಕೈಯಲ್ಲಿ ಕೊಡ್ತಾರೆ. ಇನ್ನು 10 ಲಕ್ಷ ಹಣವನ್ನು ಅಗ್ರಿಮೆಂಟ್ ಪೇಪರಲ್ಲಿ ಕಾಣಿಸಿರ್ತಾರೆ. ಅಲ್ಲ, 10 ಲಕ್ಷ ಹಣ ನೀವು ಕೊಟ್ಟಿರ್ತೀರಿ, 3 ಲಕ್ಷ ಕೈ ಕ್ಯಾಶ್, ಟೋಟಲಿ 13 ಲಕ್ಷ ಹಣ ಕಾಣಿಸಿರ್ತೀರಿ. ಅಲ್ಲ, 13 ಲಕ್ಷ ಹಣವನ್ನ ಕಾಣಿಸಿರ್ತಾರೆ. ಕೈಗೆ 10 ಲಕ್ಷ ಹಣ, 3 ಲಕ್ಷ. ಅಧ್ಯಕ್ಷರಾದ ರಜನಿರಾಜ್ ಮೇಡಮ್ಗೆ ನನ್ನ ನಮಸ್ಕಾರಗಳು. ಮೇಡಮ್, ನನ್ನ ಹೆಸರು ಮಮತಾ. ನಾನು ತುಮಕೂರು ಗಾಂಧಿನಗರದಲ್ಲಿ ನಾವು ವಾಸವಾಗಿದ್ದೀವಿ. ನನ್ನ ಗಂಡನು ಬ್ಲೈಂಡ್ ಇದ್ದಾರೆ, ಅಂಧರು. ನನಗಿಬ್ಬರು ಮಕ್ಕಳಿದ್ದಾರೆ. ಮೇಡಮ್, ನಾವು ಒಂದು ಮನೆ ಖರೀದಿ ಮಾಡುವಾಗ ನಮಗೆ ತುಂಬ ಮೋಸ ಆಗಿದೆ. ಈ ಥರ ಮೋಸ ಇದೆ ಅಂತ ಹೇಳಿ ನಾವು ಮೋಸ ಆಗಿಬಿಟ್ಟಿದೆ. ನಾವು ಈ ಥರ ಮೋಸ ಆಗಿದೆ, ಏನು ಮಾಡೋದಪ್ಪ ಅಂತ ಅಂದಾಗ ನನಗೆ ನಿಮ್ಮ ನಂಬರು ಪ್ರೊಫೆಸರು ಮತ್ತು ಕಾಲೇಜ್ ಲೆಕ್ಚರರು ಅವರೆಲ್ಲ ನಮಗೆ ಈ ಥರ ಮದ್ದೂರಲ್ಲಿದ್ದಾರೆ, ಈ ಥರ ಹೋಗಿ ಅಂತ ಹೇಳಿ ತುಂಬ ಜನ ಹೇಳಿದ್ರು ಮೇಡಮ್. ಅದಕ್ಕೆ ನಮ್ಮ ಮನೆಯವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಮದ್ದೂರಿಗೆ ಬಂದರು. ನಾನು ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಮೇಡಮ್. ನನಗೆ ತುಂಬ ಮೋಸ ಆಗಿರೋದೇನೆಂದರೆ, ನಾವು ಒಂದು ಮನೆ ಹುಡುಕ್ತಾ ಇದ್ವಿ ಮೇಡಮ್. ನಮ್ಗೆ ಒಂದು ಮನೆ ಬೇಕು ಅಂತ. ನಾವು ಆ್ಯಕ್ಚುಲಿ ಬಾಡಿಗೆ ಮನೆಯಲ್ಲಿ ಇರೋದು. ಬಾಡಿಗೆ ಮನೆಯಲ್ಲಿ ಇದ್ದಾಗ ಪದೇ ಪದೇ ಬಾಡಿಗೆ ಮನೆಯವರು ಚೇಂಜ್ ಮಾಡ್ತಾ ಇರಬೇಕು ಮೇಡಮ್. ಆಗಾಗ ಚೇಂಜ್ ಮಾಡುವ, ನಮಗೆ ಬ್ಲೈಂಡ್ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಮೇಡಮ್ ಮನೆ ಚೇಂಜ್ ಮಾಡೋಕ್ಕೆ. ನಾವು ಸ್ವಂತ ಮನೆ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ವಿ. ಹುಡುಕ್ದಾಗ ಯಾರೋ ಈ ಥರ ಇದೆ ಮನೆ, ಹಿಂಗಿದೆ ಅಂತ ಹೇಳಿದ್ರು. ಆ ಅಡ್ರೆಸ್ಗೆ ಹೋಗಿ ಮನೆ ನೋಡಿದಾಗ ಶಿಲ್ಪಾ ಅಂತ ಮೇಡಮ್ ಆ ಮನೆ ಓನರ್ ಹೆಸರು.
ಅದು ಸಿ ಎಮ್ ಸಿ ಬಡಾವಣೆ ಕ್ಯಾಸಂದ್ರದಲ್ಲಿ ಆ ಮನೆ ಇದೆ ಮೇಡಮ್. ಸೇಲ್ಗಿತ್ತು. ಸೇಲ್ಗಿಟ್ಟಾಗ ನಾವು ಹೋಗಿ ಮಾತುಕತೆ ಎಲ್ಲ ಮಾಡಿದ್ವಿ. ಮಾತುಕತೆ ಎಲ್ಲ ಮಾಡಿದಾಗ ಅದು 70 ಲಕ್ಷಕ್ಕೆ ಇಟ್ಟಿದ್ರು ಆ ಮನೆನ ಸೇಲ್ಗೆ ಮೇಡಮ್. 70 ಲಕ್ಷಕ್ಕೆ ಇಟ್ಟಾಗ ಆ ಮನೆ 60 ಲಕ್ಷಕ್ಕೆ ನಮ್ಗಾಗಿತ್ತು ಮೇಡಮ್. 60 ಲಕ್ಷಕ್ಕಾದಾಗ ಲೋನ್ಗೆಲ್ಲ ಅಪ್ಲೈ ಮಾಡಿದ್ವಿ. ಲೋನು ನಮಗೆ ರಾಜಕಾಲುವೆ ಇದೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಸ್ಯಾಂಕ್ಷನ್ ಆಗಲಿಲ್ಲ ಮೇಡಮ್. ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅವಮ್ಮ ನಮ್ಮ ಮನೇನ ಮಾರ್ಬಿಟ್ಟು ಬೇರೆಯವ್ರಿಗೆ ಕೇಳದೆ ನಮಗೆ ಹೋಗಿದೆ ಮೇಡಮ್. ಎಲ್ಲೋಗಿದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅವರು FIR ಎಲ್ಲ ಮಾಡಿದ್ರು. ಅರೆಸ್ಟ್ ವಾರೆಂಟು ಕೂಡ ಮಾಡ್ಕೊಂಬಂದ್ರು ಮೇಡಮ್. ಅರೆಸ್ಟ್ ವಾರೆಂಟ್ ಎಲ್ಲ ಮಾಡಾದ್ಮೇಲೆ ಅವ್ರನ್ನ ಕರೆಸಿ ಕೇಳಿದ್ರು. FIR ಎಲ್ಲ ಆಯಿತು. ಆದರೂ ಕೂಡ ನಮಗೆ ಅವ್ರದ್ದು ಸರಿಯಾದ ಅಡ್ರೆಸ್ಸು ಅವರು ಇರೋದು ಸಿಕ್ಕಿಲ್ಲ ಮೇಡಮ್. 3 ಜನದ ಮೇಲೂ FIR ಆಗಿದೆ ಮೇಡಮ್. ಶಿಲ್ಪಾಯಿ ಮತ್ತು ಅವ್ರ ಮಕ್ಕಳು ಇಷ್ಟು ಜನದ ಮೇಲೂ FIR ಆಗಿದೆ ಮೇಡಮ್. ದಯವಿಟ್ಟು ಈ ಮೋಸ ಆಗಿರೋದಕ್ಕೆ ಮೇಡಮ್ ನೀವು ನ್ಯಾಯ ಕೊಡಲೇಬೇಕು ಮೇಡಮ್. ನಮಗೆ ನಾವಿಬ್ಬರು ಬ್ಲೈಂಡು, ಎಲ್ಲೂ ಹುಡ್ಕೋಕ್ಕಾಗಲ್ಲ ಮೇಡಮ್. ಅವ್ರನ್ನ ನಾವು ಓಡಾಡೋಕ್ಕೂ ಆಗಲ್ಲ. ಮತ್ತು ನಾವು ಎಲ್ಲನೂ ಹೋಗಬೇಕು ಅಂದರೆ ಇನ್ನೊಬ್ಬರು ಸಹಾಯ ಪಡಿಬೇಕು ಮೇಡಮ್. ಹಾಗಾಗಿ ನೀವು ಸಹಾಯ ಮಾಡ್ತೀರಾ, ನಮಗೆ ನ್ಯಾಯ ದೊರಕಿಸ್ಕೊಡ್ತೀರಾ ಅಂತ ಹೇಳಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್. ನಮಗೆ ದಯವಿಟ್ಟು ನನಗೆ, ನನ್ನ ಗಂಡಂಗೆ, ನನ್ನ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮ್ ನೀವು.